ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ. ಸುದ್ದಿ ನಿಮಿತಿ ಕೆಲಸ ಬಂದ್ ಮಾಡ್ತಕ್ಕಂಥದ್ದಾಗೈತಿ. ಇವತ್ತ ನಾವೀಗ ಪ್ರಾರಂಭ ಆಗೈತಿ. ನೀವು ನೋಡತ್ತೀರಿ, ಜಿಲ್ಲಾಡಳಿತ ಇರಲಿ, ಈ ರಾಜ್ಯದ ಮುಖ್ಯಮಂತ್ರಿ ಇರಲಿ, DK ಶಿವಕುಮಾರ್ ಆಗಲಿ, ಅರ್ಥ ಮಾಡ್ಕೊರಿ. ನಮಗ್ ಬೇಸಿಗೆ ಸಂದರ್ಭದಾಗ ಕುಡಿಯಾಕಾಗಿ ನೀರ್ಕಾಗಿ ಬಡದಾಟಗಳಾಗತ್ತಾವ. ನಾವ ಸಹಿತ ಅರ್ಧ TMC ಕೈಗಾರಿಕೆಗೆ ಏನಾದ್ರು ಒಂದು ಹನಿ ಕೊಡೋದು ಆತ್ಪ ಅಂತಂದ್ರ ನಮ್ಮ ರೈತರಿ ಭಾಗದವ್ರ ಪ್ರಾಣ ಕೊಡ್ತು ಕರೆ ಒಂದು ಹನಿ ನೀರ ಕೈಗಾರಿಕೆ ಕೊಡಂಗಿಲ್ಲ ಅಂತ ರೈತ ಸಂಘ ಒತ್ತಾಯ ಮಾಡ್ತಾ ಇದೆ. ನಾವೆಲ್ಲ ಸುಮಾರು ಘಟಪ್ರಭಾ ಏನೋ ನದಿ ಇದೆ, ಘಟಪ್ರಭಾ ನದಿ ಇರ್ಬೋದು, ಎಡದಂಡೆ ಇರ್ಬೋದು, ಬಲದಂಡೆ ಇರ್ಬೋದು, ಹುಕ್ಕೇರಿ JLBC ಕೊಟಬಾಗಿ ಏತ್ ನೀರಾವರಿ ಇರ್ಬೋದು, ಇವೆಲ್ಲವನ್ನು ಕೂಡ ಇವತ್ತ ಕುಡಿಲಿಕ್ಕೆ ದನಕರಗಳಿಗೆ ನೀರನ್ನು ಕಡ್ಡಾಯವಾಗಿ ಬಿಡ್ಲೇಬೇಕಾಗಿದೆ. ಕಾರಣ ಏನಪ್ಪಾ ಅಂತಂದ್ರ ಸುಮಾರು 1 ತಿಂಗಳು 1.5 ತಿಂಗಳ ಅಲ್ಲಿ ನೀರನ್ನು ಬಿಟ್ಟಿಲ್ಲ. ಹಿಂಗಾಗಿ ಬೋರು ಮತ್ತು ಬಾವಿ ಎಲ್ಲ ಕೂಡ ಸಂಪೂರ್ಣ ಇವತ್ತು ಬತ್ತಿ ಹೋಗ್ಯಾವು. ನೀರೆಲ್ಲ ಕಡಿಮೆ ಆಗೈತಿ. 10 ಕಿಲೋಮೀಟರ್ ಇವತ್ತು ಹೊಳೆದಂಡೆಯಿಂದ ಇರ್ಬೋದು ಮತ್ತು ಎಡದಂಡೆ ಕಿನಾಲ್ದಿಂದ ಇರ್ಬೋದು 10 ಕಿಲೋಮೀಟರ್ ಪೈಪ್ ಲೈನ್ ಹೋದಾರ. ಅಲ್ಲಿ ದನಕರಗಳಿಗೆ ಕುಡ್ಲಿಕ್ಕೆ ಬಹಳಷ್ಟು ತೊಂದರೆ ಆಗತೈತೆ. ಆ ಕಾರಣಕ್ಕಾಗಿ ಜಿಲ್ಲಾಡಳಿತ ಮತ್ತು ನಮ್ಮ ಪ್ರಾದೇಶಿಕ ಆಯುಕ್ತರು ಆ ದನಕರಗಳನ್ನು ರಕ್ಷಣೆ ಮಾಡ್ಬೇಕಾಗೈತಿ, ಜನರನ್ನು ರಕ್ಷಣೆ ಮಾಡ್ಬೇಕಾಗೈತಿ. ತಕ್ಷಣ ಇವತ್ತು ನೀರು ಬಿಡಬೇಕು ಅಂತೇಳಿ ನಾವು ಕರ್ನಾಟಕ ರಾಜ್ಯ ರೈತ ಸಂಘ ಒತ್ತಾಯ ಮಾಡ್ತಾ ಇದ್ದೀವಿ. ಮತ್ತು ನಾವು ನೀರು ಕೂಡ ಇವತ್ತ ಬಲದಂಡೆಗೆ ಬಿಡ್ತಕ್ಕಂಥ ನೀರು ಇರ್ಬೋದು, ಎಡದಂಡೆಗೆ ಬಿಡ್ತಕ್ಕಂಥ ನೀರನ್ನ ನಾವು ಕೆಲವು ಈಗೇನ ಈ ದಿನಾಂಕ 22ರಂದು ಕರ್ನಾಟಕ ಬಂದ್ ಕರೆಯುವ ಸಲುವಾಗಿ ಇವತ್ತು ನಾವೆಲ್ಲ ಕೂಡಿದ್ದೀವಿ. ಈಗಾಗಲೇ ರಾಜ್ಯದ ಕನ್ನಡ ಪರ ಸಂಘದ ಒಕ್ಕೂಟ ಆಗಿರ್ಬೋದು, ಹೋಟೆಲ್ ಮಾಲೀಕರ ಸಂಘ, ಲಾರಿ ಮಾಲೀಕರ ಸಂಘ, ರಿಕ್ಷಾ ಮಾಲೀಕರ ಸಂಘ, ವಕೀಲರ ಸಂಘ, ಕಾರ್ಮಿಕರ ಸಂಘ, ನೌಕರದಾರರ ಸಂಘ, ಸಾರಿಗೆ ಸಂಘ, ಹೀಗೆ ಎಲ್ಲ ರಾಜ್ಯ ಸಂಘಟನೆಗಳು ಈಗಾಗಲೇ ನಮಗೆ ಬೆಂಬಲ ಕೂಡ ಕೊಟ್ಟಿದ್ದಾರೆ. 22ನೇ ತಾರೀಕು ದಿನ ಸಂಪೂರ್ಣ ಕರ್ನಾಟಕ ಬಂದ್ ಮಾಡ್ತೀವಿ. ಈ ನಿಟ್ಟಿನಲ್ಲಿ ಎರಡು ಮಾತಿಲ್ಲ. ಬೆಳಗಾವಿಯಲ್ಲೂ ಕೂಡ ಬೆಳಗಾವಿಯ ರಾಜ್ಯ ಘಟಕದವರು ಈಗಾಗಲೂ ಕೂಡ ಎಲ್ಲ ಸಂಘಟನೆಗಳು ನಮಗೆ ಹಾಗೆ ಬೆಂಬಲ ಕೊಟ್ಟಿದ್ದಾರೆ. ಹಾಗೆ ಬೆಳಗಾವಿಯ ಎಲ್ಲ ಸಂಘಟನೆ ಇದ್ದವರು ಕೂಡ ನಮಗೆ ಬೆಂಬಲವನ್ನ ಕೊಡಲೇಬೇಕಂತ ನಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಡ್ತೇವೆ. ಯಾಕಂದ್ರೆ ಇದು ನಮ್ಮ ನಾಡಿನ ಹಿತಕ್ಕಾಗಿ, ನಮ್ಮ ನಾಡಿನ ಸುರಕ್ಷತೆಗಾಗಿ ಅಂತ ನಾವು ಹೇಳ್ತಾ ಇದ್ದೇವೆ. MES ಸಂಘಟನೆಯನ್ನ ಹಾಗೂ ಶಿವಸೇನೆಯನ್ನ ನಿಷೇಧ ಮಾಡುವುದರ ಮೂಲಕ ಹಾಗೆ ಕಳಸಾ ಬಂಡೂರಿ ಮಹದಾಯಿ ಯೋಜನೆ ಅನುಷ್ಠಾನಗೊಳಿಸಬೇಕು. ರಾಜ್ಯದ ಸಂಪೂರ್ಣ ಅಭಿವೃದ್ಧಿಗೆ ಸರ್ಕಾರ ಒತ್ತು ಕೊಡಬೇಕಂತ ಹೇಳಿ ನಾವು ಈ ಬಂದ್ ರಾಜ್ಯ ಒಕ್ಕೂಟದ ಅಧ್ಯಕ್ಷರಾದ ವಾಟಾಳ್ ಅವರಾಗಿರ್ಬೋದು, ಶಿವರಾಮೇಗೌಡರಾಗಿರ್ಬೋದು, ಸಾರಾ ಗೋವಿಂದ್ ಅವರಾಗಿರ್ಬೋದು, ಕುಮಾರ್ ಅವರಾಗಿರ್ಬೋದು, ರೂಪೇಶ್ ರಾಜನವರಾಗಿರ್ಬೋದು, ಎಲ್ಲ ಕನ್ನಡ ಪರ ಸಂಘಟನೆಗಳು, ಎಲ್ಲ ಸಂಘ ಸಂಸ್ಥೆಗಳಿಂದ ನಮಗೆ ಬೆಂಬಲ ಸಿಕ್ಕಿದೆ. ಹಾಗೆ ಬೆಳಗಾವಿಯ ಮತ್ತೊಮ್ಮೆ ಕಳಕಳಿಯಿಂದ 22ರಂದು ಕರ್ನಾಟಕ ಬಂದ್ ಕರೆ ಕೊಟ್ಟಂತ ವಾಟಾಳ್ ನಾಗರಾಜ್ ಸಾಹೇಬರು, ಶಿವರಾಮೇಗೌಡರು, ಸಾರಾ ಗೋವಿಂದ್, ಎಲ್ಲ ಕನ್ನಡ ಪರ ಸಂಘಟನೆ ಒಕ್ಕೂಟದ ಪರವಾಗಿ 22ನೇಗೆ ಕರ್ನಾಟಕ ಬಂದ್ ಕೊಟ್ಟದು ಬೆಳಗಾವಿ ಕನ್ನಡ ಪರ ಸಂಘಟನೆ ಹಾಗೂ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬಂಧದಿಂದ ಸಂಪೂರ್ಣವಾಗಿ ಬೆಂಬಲಿದೆ. ಇದು MES ಶಿವಸೇನೆ ನಿಷೇಧ ಮಾಡಬೇಕಂತ ಹಲವಾರು ವರ್ಷದಿಂದ ಹೋರಾಟ ನಡೆದಿದೆ. ಅದ ಕೂಡ 22ನೇಗೆ ಬಂದ್ ಕರೆ ಅಂದ್ರೆ MES ಮತ್ತು ಶಿವಸೇನೆ ನಿಷೇಧ ಮಾಡಲೇಬೇಕು ಅಂತ ಸರ್ಕಾರಕ್ಕೆ ಒತ್ತಡ ಅಂತ ಬೆಳಗಾವಿ ಸಂಪೂರ್ಣ ಬಂದ್ ಮಾಡುವ ಮುಖಾಂತರ ಮಹದಾಯಿ ಕಳಸಾ ಬಂಡೂರಿ ಇದು ಜಾರಿಗೆ ತರಬೇಕು ಅನ್ನುವಂತ ಈ ಮಹದಾಯಿ ವಿಚಾರವಾಗಿ ಆಗಿರ್ಬೋದು ಹಲವಾರು ವರ್ಷದಿಂದ ಇದು ಹೋರಾಟನೂ ನಡೆದಿದ್ದ. ಇನ್ನಾದರೂ ಕೂಡ ಮಹದಾಯಿ ಜಾರಿಗೆ ತಂದಿಲ್ಲ ಅನ್ನೋದು ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು ಈ ಕೂಡಲೇ ಗಮನಕ್ಕೆ ತರಬೇಕನ್ನುವಂತ ನಮ್ಮ
ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸಂಪೂರ್ಣವಾಗಿ ಬೆಂಬಲವನ್ನು ನಾವು ಹೋರಾಟವನ್ನು ನಡೆಸ್ತಾ ಇದ್ವಿ. 22ಕ್ಕೆ ಯಾವ ರೀತಿ ನಾವು ಬಂದ್ ಮಾಡಬೇಕು ಅನ್ನುವಂತ ಇವತ್ತೆಲ್ಲ ಕನ್ನಡಪರ ಸಂಘಟನೆ ನಾವು ಸಭೆ ಕರೆದಿದ್ವಿ. ಆ ಸಭೆಯಲ್ಲಿ ತೀರ್ಮಾನ ಮಾಡಿ ನಾಯಿ ಹೆಚ್ಚಾಗೈತ್ರಿ. ಅದ ಭಾಳ ಮಂದಿ ಕಡ್ದೈತ್ರಿ. ಒಂದ್ 5-6 ಹುಡುಗರಿಗೆ ಕಡ್ದೈತ್ರಿ ಅದ. ಮತ್ತೆ ಒಂದ್ ಕುರಿನ ತಿಂದಿದಂತ್ರಿ. ಮತ್ತ ಇದಾಗಿದ್ರೆ ಹುಡುಗಿಗೆ ಇಲ್ಲೇ ಒಂದ್ ಕಡ್ದೈತ್ರಿ. ಇಲ್ಲೇ ಒಂದು ನಿಮ್ಮ ಹುಡುಗಿ ಹೆಸರೇನು? ಸಿಫಾ. ಸಿಫಾ. ಇವು ಈ ಆರಾಧ್ಯ ಮತ್ತು ಸಿಫಾ ಎಲ್ಲ ಒಂದೇ ಅವ್ರ ಬೇರೆ ಕಡೆ? ಬೇರೆ ಬೇರೆ ಈ ಆ ಹುಡುಗಿನ ಕಡೆ ನಿಮ್ಮ ಗುಂಡಿ ಕಡೆ ಬಂದೈತಿ. ಮತ್ತು ಈ ಪಂಚಾಯತಿ ಅವ್ರಿಗೆ ಏನು ಹೇಳಿಲ್ಲ ನೀವು? ನಾವು ಹೇಳಿಕೆ ಒಂದು ವಾರ ಆತ್ರಿ. ಅವ್ರು ಏನು ಅದನ್ನ ಯಾರ ಹಿಡಿಯೋದು ಬಡ್ಯಾಕ ನೋಡಿಲ್ಲ? ಯಾರು ಇದು ಮಾಡಿದ್ರಿ. ಈಗ ಫೋನ್ ಬಂದಿದ್ರಿ ಬಡ್ದೇರ ಅಂತ ಅದು ನಾ ಐತಂತೆ ತಪ್ಪಿತ್ತು. ಎಲ್ಲೆಲ್ಲಿ ಗಾಯ ಆಗೈತೆ ಹುಡುಗಿಗೆ? ಹುಡುಗಿಗೆ ಇಲ್ಲೇ ಎಲ್ಲ ಇದಾಗಿದ್ರಿ. ಎಲ್ಲ ಎಷ್ಟು ಗಂಟೆಗೆ ಆತ್ರಿ ದಾಳಿ? ಈಗ ನಮ್ಮ ರೋಜಾ ಇತ್ಯಾರ. ಈಗ ಅಲ್ಲಿ ಲೋಕಲ್ ದವಾಖಾನೆ ಇಲ್ಲಿ ರೆಫರ್ ಮಾಡಿ ಇಲ್ಲೇ ಪೇಪರ್ ಕೊಟ್ಟ ಅಂದ್ರೆ ಭಾಳ ಕಡೆ ಐತೆ? ಭಾಳ ಕಡ್ತೈತಿ. ಎಲ್ಲ ಕಡ್ದಿದೆ. ಇದೆಲ್ಲ ಮೂರು ಒಳಗೆ ಹೋಗಿದ್ರೆ ಇದೆಲ್ಲ ನಿಮ್ಮ ಹುಡುಗಿ ಹೆಸರು ಏನಣ್ಣ? ನಿಮ್ಮ ಹುಡುಗಿ ಹೆಸರು ಏನು? ನಿಧಾರಿ. ನಿಧಾನ. ಅಡ್ಡ ಹೆಸರು? ಶಂಶೇರ್. ನಿಮ್ಮ ಹೆಸರು? ಆಸಿಫ್. ಓಕೆ, ಥ್ಯಾಂಕ್ ಯು. ಆಸಿಫ್ ಶಂಶೇದ್ ಅಲ್ಲ? ಶಂಶೇರ್. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.